ಲಾಸ್ಟ್ ಮೈತ್ರಿ ಎಲೆಕ್ಷನ್ ಅಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ ಒಳಪೆಟ್ಟು ಕೊಟ್ಟಿತ್ತು. ಹಂಗಾಗಿ ನಿಮ್ಗೆ ಜೆಡಿಎಸ್ ಅವರು ಮಾಡ್ತಾ ಅಂದ್ರೆ ಮತಗಳನ್ನ ಹಾಕಿಸ್ತಾನೆ ಅನ್ನೋ ನಂಬಿಕೆ ಇದೆಯಾ ಅಂತೇಳಿ? ನೋಡಿ, ಇದನ್ನೆಲ್ಲ ನಾನು ಪಕ್ಷದವರ ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡೋವಂಥ ಒಂದು ಟೈಮ್ ಇನ್ನೇನು ಬಂದೇ ಬರುತ್ತೆ. ಆವಾಗ ಅವರೂ ಅಡ್ವೈಸ್ ಮಾಡ್ತಾರೆ ಯಾವ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಅಂತ. ಖಂಡಿತ ನನಗಿಂತ ಪಕ್ಷದಲ್ಲಿ 20 ವರ್ಷ 30 ವರ್ಷ 50 ವರ್ಷಗಳಷ್ಟು ಸೇವೆ ಸಲ್ಲಿಸಿರೋವಂಥ ಎಕ್ಸ್ಪರ್ಟ್ಸು ಅನುಭವಿಗಳು ಇದ್ದಾರೆ. ಅವರು ನನ್ನನ್ನು ಗೈಡ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮೇಡಮ್, ನೀವು ಹೇಳಿದ್ರಿ ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಬೇಕಾದ್ರೆ ಮಾತಾಡ್ತೀನಿ ಅಂತ. ಆದರೆ ಕುಮಾರಸ್ವಾಮಿ ಅವರು ಮಾತು ಕೋಲಾರದಲ್ಲಿ ಹೇಳಿದ್ರು, ಒಂದು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಅವ್ರು ದೊಡ್ಡವರು, ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ, ನಾನು ಯಾಕೆ ಭೇಟಿ ಮಾಡಲಿ ಅನ್ನೋದು ಮಾತುಗಳನ್ನು ಕೂಡ ಅಲ್ಲ. ಏನೋ ಅವ್ರನ್ನ ಪ್ರಶ್ನೆ ಅವ್ರು ಪದೇ ಪದೇ ನನ್ನ ವಿಷಯವೇ ಕೇಳಿದಾಗ ಅವ್ರೇನಾದರೂ ಆ ಥರ ಆನ್ಸರ್ ಕೊಟ್ಟಿದ್ದಾರೇನೋ. ಅದಕ್ಕೂ ನೀವು ಈಗ ಹೇಳಿದ ಪ್ರಶ್ನೆಗೂ ಸಂಬಂಧ ಇಲ್ಲ. ಅಲ್ಲ, ಸಾಫ್ಟ್ನು ನಾನಾಗೋದು ಅಂತ ನಾನು ಯಾವತ್ತೂ ಯಾರನ್ನು ದ್ವೇಷದಿಂದ ನಾನು ಯಾವತ್ತೂ ನಡ್ಕೊಂಡಿಲ್ಲ. ನನ್ನ ಮೇಲೆ ಯಾರಾದರೂ ಟಾರ್ಗೆಟ್ ಮಾಡಿ ಅಥವಾ ಸುಳ್ಳಿನ ಮಾತು ಅಥವಾ ಅಪಪ್ರಚಾರ ಮಾಡಿದಾಗ ನಾನು ಅದಕ್ಕೆ ರಿಯಾಕ್ಟ್ ಮಾಡಿರ್ಬೋದು, ಅಥವಾ ನನ್ನನ್ನು ನಾನು ಸಮರ್ಥಿಸ್ಕೊಳ್ಳೋ ಅಂಥ ಒಂದು ಮಾತುಗಳನ್ನು ನಾನು ಆಡಿದ್ದೀನಿ. ಅಷ್ಟೇ ಬಿಟ್ಟರೆ ನಾನು ಯಾರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಲ್ಲ. ಯಾರನ್ನು ಒಂದು ಯಾವಾಗಲೂ ಒಂದು ದ್ವೇಷದ ರಾಜಕಾರಣ ಮಾಡೋವಂಥ ನಿಟ್ಟಿನಲ್ಲಿ ನಾನು ಯಾವತ್ತೂ ಈವರೆಗೂ ನೀವು ನನ್ನ ರೆಕಾರ್ಡ್ ತೆಗೆದು ನೋಡಿದ್ರೆ ನನ್ನ ಮಾತಲ್ಲಿ ಎಲ್ಲಾದರೂ ನೀವು ಒಂದು ತಪ್ಪು ಈ ಥರ ನೀವು ಮಾತಾಡಿದ್ರ ಇವ್ರ ಬಗ್ಗೆ ಅಂತ ನೀವು ತೋರಿಸ್ಕೊಟ್ರೆ ನಾನು ಒಪ್ಕೊಂಡ್ಬಿಡ್ತೀನಿ. ನಾನು ಯಾವತ್ತೂ ಮಾಡಿಲ್ಲ. ಇವಾಗ ಸಾಫ್ಟ್ ಆಗೋದೇನೆ, ಮೊದಲಿಂದ ಸಾಫ್ಟೇ. ನಾನು ಯಾವತ್ತೂ ಆ ರೀತಿಯ ರಾಜಕಾರಣ ಮಾಡಿಲ್ಲ, ಮಾಡೋಕೆ ಇಷ್ಟನೂ ಪಡೋದಿಲ್ಲ ನಾನು. ಮೇಡಮ್, ನೀವು ಒಂದು ಕಡೆ ಫೈಟ್ ಮಾಡ್ತಾ ಇದ್ದೀರಿ, ಮತ್ತೊಂದು ಕಡೆ ಜೆಡಿಎಸ್ ಕೂಡ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ನಿಮ್ಗೆ ಯಾರು ರಾಜ್ಯ ನಾಯಕರು ಮಾತಾಡಿದ್ರೆ ಮೇಡಮ್, ಅಂದರೆ ಬಿಜೆಪಿ ನಾಯಕರುಗಳು ಯಾರಾದರೂ? ಅಲ್ಲ, ಖಂಡಿತ ಮಾತಾಡ್ತಾನೆ ಇರ್ತಾರೆ. ಒಂದು ವಿಶ್ವಾಸದ ಮಾತುಗಳನ್ನೇ ಆಡಿದ್ದಾರೆ. ನಿಮ್ಮನ್ನು ನಮ್ಮ ಪಕ್ಷದಲ್ಲಿ ನಾವು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನೀವು ನಮ್ಮ ಪಕ್ಷದಲ್ಲೇ ಇರಬೇಕು. ಖಂಡಿತ ಇದಕ್ಕೊಂದು ಪರಿಹಾರ ತುಂಬ ಬೇಗನೆ ನಾವು ಮಾಡ್ತೀವಿ ಅಂತ ಹೇಳಿ. ನೋಡಿ, ನೀವು ಇದು ತಿರ್ಚಿ ಕೇಳಿದ್ರು ಒಂದೇ ಆನ್ಸರ್. ಅವರು ನಮಗೆ ಕನ್ಫರ್ಮ್ ಮಾಡೋದನ್ನ ಅಧಿಕೃತವಾಗಿ ಮಾಡ್ತಾರೆ. ಅಲ್ಲಿವರೆಗೂ ನಾವೆಲ್ಲರೂ ಕಾಯಲೇಬೇಕಲ್ವಾ? ಗೊತ್ತಿಲ್ಲ. ಇನ್ನು ಮೇ ಬಿ ಆಫ್ಟರ್ 10th ಅಂತ ಹೇಳ್ತಾರೆ. ಗೊತ್ತಿಲ್ಲ, ನನಗೆ ಅಧಿಕೃತವಾಗಿ ಗೊತ್ತಿಲ್ಲ.